ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಅಂಜನಾ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾಳೆ. ಈಗ ಇಲ್ಲಿಗೆ ಅಪೇಕ್ಷೆ ಬರ್ತಾಳೆ. ಯಾಕಂಜು ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ ಅಂತ ಕೇಳಿದಾಗ ಅಂಜನಾ ಬೊಗಳುದಲ್ಲ ಭೂಮಿ, ಇಡೀ ದಿನ ನಾನು ಅಜಿತ್ ಜೊತೆಲೇ ಇರ್ತೀವಿ ಅಂತ ಇಲ್ಲೇ ನುಲಿತಾ ಇದ್ರು, ಇನ್ನ ಅಲ್ಲೇನ್ ಮಾಡ್ತಾರೋ ಅಂತ ಟೆನ್ಷನ್ ಅಲ್ಲಿ ಹೇಳ್ತಾಳೆ. ಆಗ ಅಪೇಕ್ಷಾ ಅಷ್ಟೇನಾ, ಬಾ ಸರಿ ನಾನು ನೀನು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೇಳ್ದಾಗ ಅಂಜನಾ ಸರಿ ಆಯ್ತು, ನಾನು ನೀನು ಇವಾಗ್ಲೇ ಹೋಗೋಣ, ಆದ್ರೆ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಕ್ ಬೇಡ, ಶಾಪಿಂಗ್ ಹೋಗ್ತಾ ಇದೀವಿ ಅಂತ ಹೇಳೋಗೋಣ ಅಂತ ಇಬ್ರು ಹೋಗ್ತಾ ಇರ್ತಾರೆ. ಅಂತ ಹೋಗ್ಬೇಕಾದ್ರೆ ಶರವಣ ಅವರು ಬರ್ತಾರೆ. ಅಂಜು ತಗೋ, ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಕಡಿಮೆ ಇದೆ, ಚಾರ್ಜಿಂಗ್ ಹಾಕು ಅಂತ ಹೇಳಿದಾಗ ಅಂಜು ಅವರು ಮೊಬೈಲ್ ತಂದು ಚಾರ್ಜಿಂಗ್ ಹಾಕ್ತಾರೆ. ಅಮ್ಮ, ನಾನು ಮತ್ತೆ ಅಪ್ಪು ಹೊರಗಡೆ ಶಾಪಿಂಗ್ ಹೋಗ್ತಾ ಇದೀವಿ ಅಂತ ದೇವಯಾನಿ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತಾರೆ. ಈ ಕಡೆ ಅಜಿತ್ ಅವರು ಊಟ ಮಾಡಕ್ಕೆ ಅಂತ ಕೂತ್ಕೊಂತಾರೆ. ಆದ್ರೆ ಬಾಕ್ಸ್ ಅಲ್ಲಿ ಚಪಾತಿನೇ ಇರುತ್ತೆ, ಪಲ್ಯ ಇರೋದಿಲ್ಲ. ಇದೇನಿದು, ಪಲ್ಯ ಏನಾದ್ರೂ ಭೂಮಿ ಬಾಕ್ಸ್ ಅಲ್ಲೇ ಇದ್ಯಾ? ಗೀತಾ ಗೀತಾ, ಅಲ್ಲಿ ಭೂಮಿನ ಬಾಕ್ಸ್ ತಗೊಂಡ್ಬರಕ್ ಹೇಳಿ ಅಂತ ಕಾನ್ಸ್ಟೇಬಲ್ ಅವ್ರಿಗೆ ಹೇಳ್ತಾರೆ. ಗೀತಾ ಅವರು ಬಂದು ಭೂಮಿ ಹತ್ರ ಹೇಳ್ತಾರೆ. ಆಗ ಭೂಮಿ ಅವರು, ಸಾಹೇಬ್ರು ನನ್ನನ್ ಬರಕ್ ಹೇಳಿದ್ರ, ನಾನು ಆಗ್ಲೇ ಬಾಕ್ಸ್ ಕೊಟ್ನಲ್ಲ. ಸಾಹೇಬ್ರು ಸುಮ್ನೆ ಬರೋದಕ್ಕೆ ಕೇಳೋದಿಲ್ಲ, ಏನೋ ವಿಷಯ ಇದೆ ಅಂತ ಭೂಮಿ ಅವರು ಅಜಿತ್ ಅವ್ರ ಹತ್ರ ಬರ್ತಾರೆ. ಇಲ್ಲಿ ಅಜಿತ್ ಅವರು ಕೆಲ್ಸ ಎಲ್ಲ ಆದ್ಮೇಲೆ ಭೂಮಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಈಗ ಭೂಮಿ ಸೈಕಲ್ ತುಳ್ಕೊಂಡು ಬರ್ತಾಳೆ. ಇದೇನ್ ಸಾಹೇಬ್ರೆ, ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ದಾಗ ಅಜಿತ್ ಅವರು, ನಾನು ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ ಅಂತ ಹೇಳ್ದಾಗ ಭೂಮಿ ನಗ್ತಾ, ಸಾಹೇಬ್ರೆ ಸುಳ್ಳು ಹೇಳ್ಬೇಕು, ಸುಳ್ಳ ನಂಬೋ ತರ ಹೇಳ್ಬೇಕು ಅಂತ ಹೇಳ್ದಾಗ ಅಜಿತ್ ಅವರು, ಏನ್ ಮಾಡೋದು, ಕೆಲವೊಬ್ರಿಗೆ ನಿಜ ಹೇಳಿದ್ರೇನೆ ಹಾಗೆ, ಸರಿ ನಡಿ ಹೋಗೋಣ ಅಂತ ಭೂಮಿ ಮತ್ತೆ ಅಜಿತ್ ಅವರು ಜೊತೆಲೇ ಹೋಗ್ತಾರೆ. ಈ ಕಡೆ ಸಿಸ್ಟರ್ ಅವರು ಶ್ರವಣ್ ಅವ್ರಿಗೆ ಕಾಲ್ ಮಾಡ್ತಾರೆ. ಆದ್ರೆ ಆ ಕಾಲ್ ನ ದೇವಯಾನಿ ಅವರು ಪಿಕ್ ಮಾಡ್ತಾರೆ. ಶ್ರವಣ್ ಸರ್, ಪುರುಷೋತ್ತಮ ಅವ್ರಿಗೆ ಪ್ರಜ್ಞೆ ಬಂದಿದೆ, ಅವರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದಾರೆ, ಬೇಗ ಬರ್ತೀರಾ ಅಂತ ಸಿಸ್ಟರ್ ಅವರು ಹೇಳ್ತಾರೆ. ಈ ಮಾತನ್ನ ಕೇಳಿ ದೇವಯಾನಿ ಅವ್ರಿಗೆ ಶಾಕ್ ಆಗತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.